ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ನಾನು ಆರಾಮದೀನಿ ನೋಡ್ರಿ. ಇವತ್ತಿನ ವ್ಲಾಗಿಗೆ ಸ್ವಾಗತ. ಮಾರ್ನಿಂಗ್ ನಾವು ಅಲ್ಲೇ ಟೆರೆಸ್ ಮೇಲೆ ಮಲ್ಕೊಂಡಿದ್ವಿ. ಎದ್ದ ತಕ್ಷಣ ಗಿಡ ನೋಡಿದೆವು, ಹೂವಾಗಿತ್ತು. ಸೊ ಮಲ್ಗೆ ಹೂವು ಇದು ಜಾಸ್ತಿ ಬಿಡಾವಲ್ದು, ಯಾಕೋ ಗೊತ್ತಿಲ್ಲ. ಅದು ಮೇ ಬಿ ಫಸ್ಟ್ ಟೈಮ್ ಬೆಳೆದೈತಿಲ್ಲ, ಅದಕ್ಕಾಗತೈತಿ. ನಮ್ಮಮ್ಮಗೆ ಹೇಳಿ ನಾನು, ಅವರು ಇಡೀ ಗಿಡನ ಕಟ್ ಮಾಡಿಬಿಡ್ರಿ, ಇವಾಗ ಇದು ಐತಲ್ಲ ಸೀಸನ್ನು, ರೇನಿ ಸೀಸನ್ನು, ಹಂಗಾಗಿ ಕಟ್ ಮಾಡಿಬಿಡ್ರಿ ಪೂರಾ ಬುಡದಿಂದ, ಸ್ವಲ್ಪ ಬಿಟ್ಟು ತಾನ ಚಂದ ಆಕೈತೆ ಅಂತ ಹೇಳತ್ತಿದ್ರು. ಇನ್ನು ಊರಿಗೆ ಹೋಗೋದೈತಿ ಇವತ್ತು. ಆ್ಯಕ್ಚುಲಿ ಇದು ಮೊನ್ನೆ ಲಾಗು, ಮದ್ವೆಗೆ ಹೋಗೋದಿತ್ತು. ಇನ್ನು ನಮ್ಮ ಚಂಪು ಡಿಂಪುನ ಕರ್ಕೊಂಡು ಹೋಗಬೇಕು ಅಂತಂದು ರೆಡಿಯಾಗಿ ಬಸ್ ಸ್ಟ್ಯಾಂಡ್ನಾಗ ಕೂತ್ವಿ. ಬಾಗಲಕೋಟೆ ಬಸ್ ಬರಲಿಲ್ಲ, ಸಂಡೇ ಆಗಿದ್ದರಿಂದ ಬಾಗಲಕೋಟೆ ಬಸ್ ಬರಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಇನ್ನು ನಾವು ಮುದೋಳಿಗೆ ಹೋದ್ವಿ. ಇಲ್ಲಿ ಕುಂತ್ರೆ ಸುಮ್ಮನೆ ಟೈಮ್ ವೇಸ್ಟು ಅಂದ್ಕೊಂಡು ಮುದೋಳಿಂದ ಈ ಕಡೆ ಸೈಡು ಲೋಕಾಪುರ, ನೆಕ್ಸ್ಟು ಗಲಾದ್ಗಿ ಈ ಥರ ಹೋದ್ರೆ ಆಗುತ್ತಾ ಅಂದ್ಕೊಂಡು ಇನ್ನು ಮುದೋಳು ಬಸ್ ಬಂತು. ಹಾಗಾಗಿ ಮುದೋಳು ಬಸ್ಸಿಗೆ ಹತ್ತಿದ್ವಿ ನಾವು. ಒಂಚೂರು ಕುಂತಲ್ಲಿ ಕುಂದ್ರಲ್ಲ, ನಿಂತಲ್ಲಿ ನಿಂದ್ರಲ್ಲ. ಚಂಪು ಆಯಿತು, ಡಿಂಪು ಆಯಿತು, ಇಷ್ಟು ಕಾಟ ಕೊಡ್ತಾರೆ. ಒಬ್ಳು ಅವ್ರ ಡ್ಯಾಡಿ ಹತ್ರ ಇದ್ಲು, ಇನ್ನೊಬ್ಳು ಅವ್ರ ನಮ್ಮ ತಂಗಿ ಹತ್ರ ಇದ್ಲು, ಅವ್ರ ಚಿಕ್ಕಿ ಹತ್ರ. ಸೊ ಇನ್ನು ಅಮ್ಮ ಕಾಲ್ ಮಾಡಿದ್ರಿ ಎಲ್ಲದ್ರಿ ಅಂತಂದು. ನಾವು ಆ್ಯಕ್ಚುಲಿ ಮದ್ವೆ ಹಿಂದಿನ ದಿನ ಹೋಗಿದ್ವಿ, ಸಂಡೇ ಹೋಗಿದ್ವಿ. ಮದುವೆ ಇರೋದು ಮಂಡೇ. ನನ್ಗೆ ಎಲ್ಲ ಒಂದೇ ಲಾಗೊಳಗೆ ಹೇಳ್ತೀನಿ. ಇನ್ನು ಹೋಗುಣ ಬರ್ರಿ ಊರಿಗೆ. ಸೊ ಈ ಬ್ಯಾಸ್ಗ್ಯಾಗ ಮಕ್ಕಳನ್ನ ದೂರ ದೂರ ಜರ್ನಿ ಕರ್ಕೊಂಡು ಹೋಗೋದು ಭಾಳ ಕಷ್ಟ. ಅದ್ರಾಗ ಇವ್ರು ಹೆಂಗಂದ್ರೆ ಕುಂತಲ್ಲಿ ಕುಂದ್ರಲ್ಲ, ನಿಂತಲ್ಲಿ ನಿಂದ್ರಲ್ಲ. ಏನಾದರೂ ನೋಡಿದ್ರೆ ಸಡನ್ನಾಗಿ ಅವರಿಗೆ ಹೆಂಗಂತಂದ್ರೆ ಬೇಕದು ಇಳಿದು ಬಿಡ್ತಾರೆ. ಹಂಗೆ ಇನ್ನು ನಾವು ಫೈನಲ್ ಆಗಿ ಅಮ್ಮಿಂಗಡಕ್ಕೆ ಬಂದ್ವಿ. ಅಮ್ಮಿಂಗಡ್ದಾಗ ಹೊಟ್ಟೆ ಭಾಳ ಇಶ್ಯೂ ಆಗ್ಬಿಟ್ಟಿತ್ತು, ಸುತ್ತಾಕಿ ಹೋಗಿದ್ವಲ್ಲ. ಹಂಗಾಗಿ ಸ್ವಲ್ಪ ನಮ್ಮ ಮನೆಯವ್ರು ಬಜ್ಜಿ ತೊಗೊಂಡಿದ್ರು, ನಾವು ಒಂದು ಸ್ವಲ್ಪ ಇದನ್ನು ತೊಗೊಂಡಿದ್ವಿ, ಮಸಾಲೆ ದೋಸೆ ತೊಗೊಂಡು ಇನ್ನು ತಿಂದು ನೈಟು ನಾವು 11:30 1 ಗಂಟೆಗೆ ಬಂದಿದ್ವಿ, ಬಿಟ್ಟಿದ್ವಿ ಇಲ್ಲಿ ಊರು. ಬಟ್ ಹೋಗೋದು 7 ಗಂಟೆ ಆಯಿತು ನೈಟು. ಇನ್ನು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ನೈಟ್ ಎಲ್ಲ ಒಂದು ಸ್ವಲ್ಪ ಊಟ ಗೀಟ ಮಾಡಿ ಮಲ್ಕೊಂಡು ನಾನು ನೆಕ್ಸ್ಟ್ ಡೇ ಮಾರ್ನಿಂಗದ್ದು ಮಾರ್ನಿಂಗ್ ವಿಡಿಯೋ ಇದು ಮಂಡೇದ್ದು ಮದ್ವೆಗೆ ಬಂದ್ವಿ. ಸೊ ನಮ್ಮಮ್ಮ ಇದ್ದಾರಲ್ಲ, ಅವ್ರ ಕಾಕನ ಮಗಂದು ಮದ್ವೆ. ನಾನು ಅಂದ್ಕೊಂಡೆ ಸಿಂಪಲಾಗಿ ಮಾಡಿರ್ತಾರಂತಂದು, ಬಟ್ ಫುಲ್ ಗ್ರ್ಯಾಂಡಾಗೆ ಮಾಡಿದರು. ನಮ್ಮ ಅಣ್ಣ ಇವನು ಭಾಳ ದಿನ ಆದಮೇಲೆ ಭೇಟಿ ಆದ್ವಿ ನಾವು. ಬೆಂಗಳೂರಲ್ಲಿ ಇರ್ತಾನೆ ನಮ್ಮಣ್ಣ. ಸೊ ಇನ್ನು ಅವರು ಈಗ ಮೆಲೋಡೀಸ್ ಆರ್ಕೆಸ್ಟ್ರಾ ಇರುತ್ತಲ್ಲ, ಅದನ್ನು ಕರೆಸಿದ್ರು. ಅವ್ರು ಹಾಡಾತಿದ್ರು. ನಾನು ಅಂದ್ಕೊಂಡೆ ಯಾರಾದರೂ, ನನಗೆ ಗೊತ್ತಿರಲಿಲ್ಲ ಕರೆಸ್ತಾರಂತ. ಬಟ್ ಕರೆಸಿದ್ಮೇಲೆ ಅವ್ರು ಯಾರು ನಂಗೆ ಗೊತ್ತಿರಲಿಲ್ಲ. ಇವರು ನಮಗೆ ಗೊತ್ತಿರೋರು ಒಂದಿಷ್ಟು ಜನ ಅಷ್ಟೇ ಅಲ್ಲ. ಸೊ ಹಂಗಾಗಿ ಅಲ್ಲಿ ಹೋಗಿ ಎಲ್ರಿಗೂ, ಅದ್ರಲ್ಲಿ ನಾನು ನಮ್ಮ ಹಸ್ಬೆಂಡು ಇಬ್ಬರು ಸೇರಿ ಹೋಗಿವಿ ಅಂದರೆ ಎಲ್ರಿಗೂ ಖುಷಿಯಲ್ಲಿ ರಜೆಗೆ ಬಂದಾರೇನು ಅಂತಂದು. ಸೊ ಇನ್ನು ಇದೆಲ್ಲ ಗ್ಯಾಂಗು ನಮ್ಮ ಮಾಮನ ಮಕ್ಕಳು, ನಮ್ಮ ಅಕ್ಕನ ಮಗಳು ಇವಕ್ಕೆ. ಇವರೆಲ್ಲ ನಮ್ಮ ಮಾಮನ ಮಕ್ಕಳು ಮತ್ತು ನಮ್ಮ ಆಂಟಿ ಮಕ್ಕಳು. ಸೊ ಇಲ್ಲಿ ಬಂದ್ರೆ ಇಬ್ಬರು ಅತ್ತಿಗಳ್ನ ಕೊಟ್ಟಿವಿ. ನಮ್ಮ ಅಪ್ಪ ಅಕ್ಕ ಅದಾರಲ್ಲ, ಇಬ್ಬರನ್ನ ಕೊಟ್ಟಿವಿ. ನಮ್ಮ ಫಸ್ಟ್ನೇದವರು, ಇನ್ನು ಮೂರನೇದವರು ಗೌರಮ್ಮ ಮತ್ತು ಅಮ್ರಮ್ಮ ಅಂತಂದು. ಹಾಗಾಗಿ 2 ಮನೆಗೂ ಹೋಗ್ಬೇಕಾಗತ್ತೆ. ಅಲ್ಲಿ 3 ಜನ ಮಾಮರು, ಇಲ್ಲಿ 2 ಮಾಮರು. ಸೊ ಎಲ್ಲಿ ಹೋದ್ರಿ, ಈ ಊರಿಗೆ ಹೋದ್ರಂತೂ ಎಲ್ಲಿರ್ಬೇಕು ಅನ್ನೋ ಕನ್ಫ್ಯೂಷನ್ನು. ಅಲ್ಲೊಂದಿನ ಇಲ್ಲೊಂದಿನ ಇರ್ತೀವಿ. ಇಲ್ಲಿ ಮತ್ತು ಇಲ್ಲಿ ಹೋದ್ರೆ ಅಷ್ಟು ಎಂಜಾಯ್ಮೆಂಟ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಈ ಥರ ಹಾಕಿದ್ರು ಅವರು. ನಮ್ಮ ಮಮ್ಮಿಯವ್ರ ಅಡ್ರೆಸ್ಸಲ್ಲಿ ಯಾವಕ್ಕೆ ಅಂತಂದು ಅಲ್ಲಿ ಈ ಥರ ಶಂಕರ್ ಮತ್ತು ಲಕ್ಷ್ಮಿ ಅಂತಂದು ಫೋಟೋಶೂಟ್ ಚಲೋ ಮಾಡಿದ್ರು. ಅಲ್ಲಿಯವರೇ ಫೋಟೋಗ್ರಾಫರ್ ಅಂತ. ಇದನ್ನು ನಮ್ಮ ತಂಗಿ ಕೈ ಕೊಟ್ಟಿದ್ನಿ, ಅವಳೆ ಆ ವಿಡಿಯೋ ಮಾಡ್ಕೊಂಡು ಬಂದಾಳ. ಇನ್ನು ನಾವು ಇಲ್ಲಿ ಇವ್ರು ನಮ್ಮ ಮಾಮರು, ಶರಣು ಮಾಮ ಅಂತಂದು ಇಲ್ಲೇ ಕೂತಿದ್ವಿ ನಮ್ಮ ಅತ್ತೆಯವ್ರ ಮನೆಯೊಳಗೆ ನಾವು. ಅಲ್ಲಿ ಸೌಂಡ್ ಬಾಕ್ಸ್ ಜಾಸ್ತಿ ಇತ್ತು, ಹಾಗಾಗಿ ಅದೊಂದು ಟೆನ್ಷನ್ನು. ಇನ್ನು ಇದು ಏನಂತಂದ್ರೆ ಎಂಟ್ರೆನ್ಸ್ ಐತಿ, ಇವಾಗ ರೋಡಿಗೆ ಐತಿ ಇದು ಮನೆ. ಹಂಗಾಗಿ ಸ್ವಲ್ಪ ಗಿಡಗಳನ್ನೆಲ್ಲ ಜಾಸ್ತಿ ಬೆಳೆದಾರ, ಅದು ಒಂದು ಖುಷಿ. ಇನ್ನು ಇವ್ರಿಗೆ ಐತಲ್ಲ ಫೋಟೋಶೂಟದ್ದು ಡ್ರೆಸ್ ಹಾಕಿದ್ವಿ, ಅದು ಸ್ಮೂತ್ ಐತಿ, ನೆಕ್ಸ್ಟ್ ಚಂದ ಭಾಳ ಕಾಣತ್ತಂತಂದು. ಇನ್ನು ಇಲ್ಲಿಂದ ನಮ್ಮ ಆಂಟಿ ಊರು ಹಿರೇವತ್ಕೆರೆಗೆ ಹೋಗಿದ್ನಲ್ಲ ನಾನು ಇಲ್ಕಲ್ ಹತ್ರ, ಅಲ್ಲಿಗೂ ಬಾಬಾ ಅನ್ನೋ ಥರ ಹೋಗಿ ಬರಬೇಕು. ಇನ್ನು ನಾವು ಬರೋದ್ರೊಳಗೆ ಅರಿಶಿನ ಎಲ್ಲ ಮುಗಿದಿತ್ತು. ಇನ್ನು ಇದು ನಮ್ಮ ಅತ್ತೆಯವ್ರ ಮನೆ. ಅರಿಶಿನ ಅದೆಲ್ಲ ಮುಗಿದಿತ್ತು, ತಾಳಿನೂ ಕಟ್ಟಾತಿದ್ರು. ಬಟ್ ಸ್ವಲ್ಪ ಮಿಸ್ ಆಯಿತು, ನಾವು ಹೋಗೋದ್ರೊಳಗೆ ನಮ್ಗೆ ಕಾಣಲೇ ಇಲ್ಲ. ಎಲ್ಲರೂ ಐತಲ್ಲ ಅಂದರೆ ಇಲ್ಲಿ ನನಗಷ್ಟು ಪರಿಚಯ ಯಾರೂ ಇಲ್ಲ. ನಮ್ಮ ಆಂಟಿಯವರು, ನಮ್ಮ ಅತ್ತಿದ ಅಂತಂದ್ಮೇಲೆ ಅಮ್ರಮ್ಮ ಅವ್ರ ಮಗಳಿಕಿ. ಈ ಆಂಟಿ ಇಲ್ಲಿ ಹೋದ್ವಿ ಅಂತಂದ್ರೆ ಈ ನಮ್ಗೆ ಹೆಂಗಂದ್ರೆ ಫ್ರೆಂಡ್ ಥರ ನಮ್ಮ ಆಂಟಿ. ನಾವು ಏನಂತೀವಿ ಅದು, ಎಲ್ಲಿಗೆ ಹೋಗ್ತೀವಿ ಅಂತೀವಿ, ಎಲ್ಲಿಗೆ ಹೋಗೋಣ ಅಂತೀವಿ ಅಲ್ಲಿಗೆ ರೆಡಿ ನಮ್ಮ ಆಂಟಿ. ಅಷ್ಟು ಅಂದ್ರೆ ಅಷ್ಟು ಜೀವ ಮಾಡ್ತಾರೆ ನಮಗೆ. ಸೊ ತಾಳಿ ಕಟ್ಟುವಂಥ ಸಮಯ ಇದು. ನಾವು ಎಷ್ಟೇ ಟ್ರೈ ಮಾಡಿದರೂ ಕಾಣಲಿಲ್ಲ. ಓಕೆ ಅಂತಂದು ಅಷ್ಟೇ ಬಿಟ್ಬಿಟ್ವಿ. ಇನ್ನು ಅಂದರೆ ಇವಾಗ ಮದ್ವೆ ಅಲ್ಲ, ಎಲ್ಲರೂ ಅಳಾತಿದ್ರು. ನನಗಿದು ವಿಡಿಯೋ ಮಾಡಿದ್ದು ಗೊತ್ತಿಲ್ಲ.
ನಮ್ಮ ತಂಗಿ ಕೈ ಕೊಟ್ಟಿದ್ನಿ ಮಾಡ್ಕೊಂಡು ಬಂದಾಳೆ. ಆ್ಯಕ್ಚುಲಿ ಇವಾಗ ಮದುವೆ ಆಯ್ತಲ್ಲ, ಅವರ ಅಣ್ಣ ಮಂಜು ಅಂತಂದು ಡೆತ್ ಆಗಿದ್ದರು. ಆ್ಯಕ್ಚುಲಿ ಅವರು ಇವಾಗ ಒಂದು 27-28 ವಯಸ್ಸು ಇರ್ತಿತ್ತೇನೋ. ಹಂಗಾಗಿ ಅವ್ರನ್ನ ನೆನೆಸ್ಕೊಂಡು ಎಲ್ಲರೂ ಒಂದು ಸ್ವಲ್ಪ ಕಣ್ಣೀರಿಡಾತಿದ್ರು. ಅದು ನಂಗೆ ಗೊತ್ತಿಲ್ಲ, ಸಾರಿ ಇದ್ರೊಳಗೆ ಮಾಡಿದ್ದು. ನಾನು ಇವಾಗ ವಾಯ್ಸ್ ಓವರ್ ಕೊಡುವಾಗ ನೋಡೀನಿ. ಇನ್ನು ಮದ್ವೆ ಮುಗಿಸ್ಕೊಂಡು ಆಂಟಿ ಊರಿಗೆ ಒಂದು ದಿನ ಹೋಗಿ ಬರಬೇಕು. ಅಂದರೆ ನಮ್ಮ ಹಸ್ಬೆಂಡು ಜಸ್ಟ್ ಎಂಗೇಜ್ಮೆಂಟ್ ಆಗಿತ್ತು, ಅವಾಗ ಹೋದಾರೆ. ನಾವು ವಾಪಸ್ ಹೋಗಿರಲಿಲ್ಲ, ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ. ಹಾಗಾಗಿ ನಮ್ಮ ಆಂಟಿ ಫೋರ್ಸ್ ಮಾಡಾದ್ರು ಬರ್ರಿ ಅಂತಂದು ಹೋಗಬೇಕು ಅಂತಂದು ಒಂದು ಸ್ವಲ್ಪ ಊಟ ಅದನ್ನೆಲ್ಲ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತ ಅಂದ್ಕೊಂಡ್ವಿ. ನೋಡಬೇಕು ಇನ್ನು ಹೆಂಗಂತ. ಅದು ನಾನು ಇಂಟ್ರ್ಯೂ ಕೊಟ್ಟು ಬಂದಿನಲ್ಲ ಬಾಗಲಕೋಟೆಯೊಳಗೆ. ಸೊ ಅದು ಯಾವ ಟೈಮಲ್ಲಿ ಕರೀತಾರೆ, ಏನು ಸೆಲೆಕ್ಟ್ ಆಗೈತೋ ಬಿಟ್ಟೈತೋ ಅನ್ನೋದೇ ಗೊತ್ತಾಗ್ತಿಲ್ಲ ನಂಗೆ. ಅಂದರೆ ಕಾಲು ಮಾಡಿಲ್ಲ ಅವ್ರು. 1 ವೀಕ್ ಲಾಸ್ಟ್ ಅಂತ ಹೇಳಿದರು. ನಾನು ಸೆಲೆಕ್ಟ್ ಆಗೈತೋ ಇಲ್ಲೋ ನಂಗೆ ಇಲ್ಲ ಅಂದರೆ ಕಾಲ್ ಬಂದಿರ್ತಿತ್ತು. ಮೇ ಬಿ ಸೆಲೆಕ್ಟ್ ಆದವ್ರಿಗೆ ಮಾಡ್ಯಾರ ಏನೋ ಅದು ಗೊತ್ತಿಲ್ಲ. ಹಂಗಾಗಿ ಅದೊಂದು ಸ್ವಲ್ಪ ಟೆನ್ಷನ್ ಒಳಗಿದ್ದೀನಿ ನಾನು. ಅಂದ್ರೇನು ನನಗೆ ಅಲ್ಲಿ ಕನ್ಫರ್ಮ್ ಆಗಿಬಿಡುತ್ತೆ ಅಂತಂದರೆ, ಇಲ್ಲ ಆಗಿಲ್ಲ ಅನ್ನೋದಾದರೂ ಗೊತ್ತಾಗಲಿ, ಆಗೈತಿ ಅನ್ನೋದಾದ್ರೂ ಗೊತ್ತಾಗಲಿ. ಆಗಿಲ್ಲ ಅಂದ್ರೆ ಯಾವುದಾದ್ರೂ ಸ್ಕೂಲ್ನ ನಾನು ಇವಾಗ ಸೆಲೆಕ್ಟ್ ಮಾಡಿ ರೆಸ್ಯೂಮ್ ಅದೆಲ್ಲ ರೆಡಿ ಮಾಡಿಕೊಂಡು ಇಟ್ಕೋಬೇಕು. ಸಪೋಸ್ ಆಗೈತಿ ಅಂತಂದ್ರೆ ಯಾವ ಸ್ಕೂಲ್ ಬರುತ್ತಾ ಅನ್ನೋ ಟೆನ್ಷನ್ನು, ಹೆಂಗಿರುತ್ತೆ ವಾತಾವರಣ ಅದೊಂದು ಟೆನ್ಷನ್ನು. ಇನ್ನು ನಮ್ಮ ಪಪ್ಪ ಬಂದಿದ್ರಲ್ಲ ಊರಿಗೆ, ಅವರು ಕಳಿಸಿ ಬರ್ಬೇಕಂತಂದು ಟಾಟಾ ಮಾಡತ್ತಿದ್ರು. ಇನ್ನು ನಾವು ವಾಪಸ್ ಊರಿಗೆ ಬಂದ್ವಿ. ಆಂಟಿ ಊರಿಗೆ ಹೋಗಿ ನನ್ನ ಫ್ರೆಂಡ್ ಸೌಮ್ಯ ಇವಳು ಭೇಟಿಯಾಗಿದ್ಲು. ಎಷ್ಟು ದಿನ ಆಗಿತ್ತು ಮೀಟಾಗಿ. ಸೊ ಸರ್ಪ್ರೈಸ್ ಮೀಟು ಅಂತಾರ ಇಲ್ಕಲ್ಲೊಳಗೆ. ಹಂಗಾಗಿ ಆಂಟಿ ಊರಿಗೆ ಹೋಗಿ ಬರಬೇಕಾದ್ರೆ ಮೀಟ್ ಆಗಿದ್ಲು. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ. ಒಂಥರ ಅವಳು ನನಗೆ ವೆಲ್ ವಿಶರು. ನನಗೆ ಏನೇ ಕಷ್ಟ ಬಂದರೂ ಅಥವಾ ಏನೇ ಪ್ರಾಬ್ಲಮ್ ಆಗಲಿ ಒಂದು ಕಾಲ್ ಮಾಡಿದರೆ ಆಯಿತು. ಎಷ್ಟು ಸಡನ್ನಾಗಿ ಕಾಲ್ ರಿಸೀವ್ ಮಾಡಿ, ಅವಳು ಎಷ್ಟೇ ಬ್ಯುಸಿ ಇದ್ರೂ ಕಾಲ್ ರಿಸೀವ್ ಮಾಡಿ ಒಂದು ಸಜೆಷನ್ಸ್ ಕೊಡೋದಾಯಿತು ಎಲ್ಲ ಈ ಥರ. ಇನ್ನು ನಾವು ನೆಕ್ಸ್ಟು ಅಲ್ಲಿ ಆ ಊರು ಮುಗಿಸ್ಕೊಂಡು ಆಂಟಿ ಊರು ಮುಗಿಸ್ಕೊಂಡು ನಮ್ಮ ಅಜ್ಜಿ ಊರಿಗೆ ಬಂದ್ವಿ. ಆ್ಯಕ್ಚುಲಿ ಈ ಊರು ಐತಲ್ಲ, ಇದು ಸಬ್ಬುಣಸಿ ಅಂತಂದು ಇಲ್ಲೇ ಬಾದಾಮಿ ಗುಡ್ಡದ ಹತ್ರ ಐತಿ. ಇವರು ನಮ್ಮ ಅಪ್ಪನ ಎರಡನೇ ಅಕ್ಕ ಗಂಗಮ್ಮ ಅಂತಂದು. ಇನ್ನು ಅವ್ರಿಗೂ ಭಾಳ ದಿನ ಆಗಿತ್ತಲ್ಲ, ಹೋಗಿ ಬರಬೇಕು ಅಂತಂದು ಹೊಂಟಿದ್ವಿ. ಇದು ಕಾಯಿ ಒಂದು ಎಣ್ಣೆ ಬಿಡುತ್ತಂತ, ಇದರಿಂದ ಎಣ್ಣೆ ಆಗುತ್ತಂತ. ಇದ್ರೊಳಗೆ ಕೊಬ್ಬರಿ ಇರುತ್ತಂತ. ಸೇಮ್ ತೆಂಗಿನಕಾಯಿ ಹೆಂಗೆ ಹೊಡ್ಕೊಂಡು ತಿಂತೀವಲ್ಲ ಅದೇ ಥರ ಹೊಡ್ಕೊಂಡು ತಿನ್ಬೇಕಂತ. ಇಲ್ಲಿ ನಮ್ಮ ಮಾಮಾರು ಹಾಕ್ಯಾರ, ಇದನ್ನು ಹೊಲದೊಳಗೆ ಬೆಳೆದಾರ. ಇನ್ನು ನಮ್ಮ ಮನೆಯವ್ರು ಐತಲ್ಲ, ನಾವು ಒಂದು ಸ್ವಲ್ಪ ಈವ್ನಿಂಗ್ ಲೇಟಾಗಿ ಹೋದ್ವಿ, ಮಲ್ಕೊಂಡ್ವಿ. ಅವರು ಹೊಲ ಐತಿ, ನಮ್ಮ ಮಾಮಾರ್ದು ಜಾಸ್ತಿ ಹೊಲ ಐತಿ. ಒಂದು 8-9 ಹೊಲ ಇದಾವೆ ಅನ್ಸುತ್ತೆ ಅವರು ಟೋಟಲ್ಲು. ಎಷ್ಟು ಎಕರೆ ಅಂತ ಗೊತ್ತಿಲ್ಲ ನನಗೆ, ಒಂದು 5-6 ಕಡೆ ಇದಾವೆ. ಒಂದು ಇದ್ರೊಳಗೆ ಐತಲ್ಲ ಎಳ್ನೀರು, ಒಂದು ಹೊಲದೊಳಗೆ ಒಂದು 10-11 ಗಿಡ ಇದಾವೆ ಅನ್ಸುತ್ತೆ ಇದ್ರದ್ದು ತೆಂಗಿನಕಾಯಿದು. ಅಲ್ಲಿಗೆ ಹೋದಾಗ ಎಳ್ನೀರನ್ನ ಅಲ್ಲಿ ಕುಡಿದು ಈ ಕಡೆ ತೊಗೊಂಡು ಬಂದಾರ. ಸೊ ಅದು ಈ ಊರಿಗೆ ಹೋದ್ವಿ ಅಂತಂದ್ರೆ, ಸಬ್ಬನ್ಸಿಗೆ ಹೋದ್ವಿ ಅಂತಂದ್ರೆ ಎಳ್ನೀರಾಯಿತು ಮತ್ತು ಚಿಕನ್ ಆಯಿತು ಸ್ವಲ್ಪ ಜಾಸ್ತಿ. ಆದರೆ ಹೋಗಲ್ಲ ನಾವು, ನಮ್ಮದು ಇವತ್ತು ಅವ್ರ ಮನೆ ಐತಲ್ಲ ಕೆಲವರು, ಅಲ್ಲಿಂದ ಜಸ್ಟ್ ಒಂದು 5 ನಿಮಿಷದ ದಾರಿ. ಹೊಳೆ ದಾಟ್ಕೊಂಡು ಹೋಗಬೇಕು. ಹೊಳೆ ಒಳಗೆ ಅಂದ್ರೇನು ಫೂಲ್ ಐತಿ. ಆ ಪೂಲ್ ದಾಟ್ಕೊಂಡು ಹೋದ್ರೆ ಮುಂದೆ ಗುಡ್ದೊಳಗೆ ನಡ್ಕೊತ ಹೋದ್ರೆ ಬರುತ್ತೆ. ಬಟ್ ಪಾಪುಗಳನ್ನೆಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ ಅಂದ್ಕೊಂಡು ಹಿಂಗೆ ಗುಡೂರು ಈ ಕಡೆ ಪಟ್ಟದ ಕಲ್ಲು ಈ ಥರ ಸುತ್ತಾಕಿ ಹೋದ್ವಿ ನಾವು. ನಮ್ಮ ಮನೆಯವ್ರು ಹತ್ತಿದ್ರು, ಸುಮ್ಮನೆ ಬೈಕ್ ತೊಗೊಂಡು ಅರ್ಧ ದಾರಿ ಬಂದು ನಡ್ಕೋತಾ ಬಂದಿದ್ರೆ ಭಾಳ ಬೆಟರ್ ಇತ್ತಮ್ಮ, ಸುತ್ತ ಹಾಕಿ ವೇಟ್ ಮಾಡೋದು ಯಾರಿಗೆ ಬೇಕಿತ್ತು ಅಂತಂದು. ಸೊ ಇನ್ನು ಎಳ್ನೀರನ್ನ ಕುಡಿದು ಈ ಸೈಡ್ ಚಳಾರಿಕೆ ಆಗಿತ್ತು. ನಮ್ಮ ಆಂಟಿನೂ ಬಂದಿದ್ದರು. ಹೊತ್ಗೆರಿಗೆ ಹೋಗಿನಿ ಅಂತಂದೆಲ್ಲ ಆಂಟಿ, ನಮ್ಮ ಅತ್ತಿನ ಮಾತಾಡಿಸಿಲ್ಲ, ಅಮ್ಮನ ಮಾತಾಡಿಸಿಲ್ಲ ಅಂತಂದರು. ಹಾಗಾಗಿ ಅವರು ಬಂದಿದ್ದರು. ಸೊ ಇನ್ನು ಚಂಪು ನಮ್ದು ಆ್ಯಕ್ಚುಲಿ ಅದನ್ನು ಈಗ ಚೆರ್ರಿನ ಮಾಡಿಬಿಟ್ಟಾಳಾಕಿ. ಅದು ಚೆರ್ರಿ ಪ್ರೆಗ್ನೆಂಟ್ ಐತಿ, ಹೊಲದಾಗ ಅದು ಐತಿ. ನಮ್ಗೆ ಇಲ್ಲಿ ಮಾಡೋಕ್ಕಾಗಲ್ಲ, ಹಾಗಾಗಿ ಹೊಲಕ್ಕೆ ಕಳ್ಸೀವಿ. ಇನ್ನು ಫೈನಲ್ ಆಗಿ ನಮ್ಮೂರಿಗೆ ಬಂದ್ವಿ. ಗುಡ್ಡಕ್ಕೊಂದು ಭೇಟಿಯಾಗಿ ನಮ್ಮೂರಿಗೆ ಬಂದ್ವಿ. ಸೊ ಎಲ್ಲ ಊರದ್ದು ಒಂದು 4 ದಿನದ ವಿಡಿಯೋ ಒಂದ್ರದೊಳಗೆ ಐತಿ. ನಂಗೆ ಎಲ್ಲಿ ಎಷ್ಟು ಸಾಧ್ಯ ಅಷ್ಟು ಮಾಡೀನಿ. ಹಾಗಾಗಿ ಸಾರಿ, ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ನನಗೆ ಇನ್ಮೇಲೆ ವಿಡಿಯೋ ಮಾಡೋದೇ ಡೌಟು ನಾನು, ಯಾಕಂದ್ರೆ ನನಗೆ ಎಲ್ಲಾದರೂ ಸ್ಕೂಲಿಗೆ ಹೋಗಬೇಕು ಅನ್ನೋದೈತಿ. ನೀರೆಲ್ಲ ಇಡಾಕ್ಬಿಟ್ಟಾವ, ಅಷ್ಟು ಅಂದ್ರೆ ಅಷ್ಟು ಕುದಿ ಆಗಾಕ್ಬಿಟ್ಟೈತಿ. ಅಡುಗೆ ಮನೆಗೆ ಬರೋದಿದ್ರೆ ಸ್ವಲ್ಪ ಬೇಗ ಮಾಡ್ಕೋಬೇಕು ಕೆಲಸ. ನಾನು ಹೆಂಗಿದ್ರು ಇವತ್ತು ಸ್ವಲ್ಪ ನಮ್ಮ ಮನೆಯವರು ಹೊರಗೆ ಹೋಗೋಣಂದಿದ್ರೆ
ಊಟಕ್ಕೆ ಹಂಗಾಗಿ ಹೋದ್ರಾಯ್ತು ಅನ್ಕೊಂಡ್ವಿ. ಬಟ್ ಅದು ಮಳಿಗೆ ಸ್ವಲ್ಪ ಬರತೈತಿ, ಹಂಗಾಗಿ ನಾವು ಹೊರಗೆ ಹೋದ್ರೆ ಸರಿ ಅಲ್ಲ ಅನ್ಕೊಂಡು ಇವಾಗ ಮತ್ತೆ ಮಾಡಾತ್ವಿ. ಸೊ ಇದಾಗುತ್ತಾ ಪ್ಲ್ಯಾನ್ ಏನಾದರೂ ಫ್ಲಾಪ್ ಆಯ್ತು ಅಂದ್ರೆ ಜಾಸ್ತಿ ಸಿಟ್ಟು ಬರುತ್ತಲ್ಲ. ನಿಮಗೂ ಹಂಗಿದ್ರೆ ಕಮೆಂಟ್ ಒಳಗೆ ಹೇಳಿ ನಂಗೆ. ಸೊ ಇನ್ನು ಊರು ಸುತ್ತಿ ಬೇಸರಾತು. ಫೈನಲಾಗಿ ಊರಿಗೆ ಬಂದ್ವಲ್ಲ, ಒಂದು ಸ್ವಲ್ಪ ಟೀ ಮಾಡ್ಬೇಕು ಅಂದ್ಕೊಂಡು ಹಾಲಿತ್ತು, ಹಾಗಾಗಿ ಕಾಫಿ ಮಾಡಿಕೊಡು ಅಂತಂದರು. ಕಾಫಿ ಪೌಡ್ರು ಬಂದೈತಿ ಅವ್ರ ಹೆಸರು ನಾನೇ ಕುಡಿಯೋದಾಗ್ಬಿಟ್ಟೈತಿ. ನಾನು ಅವ್ರಿಗೆ ಕೇಳೋದು ಕಾಫಿ ಮಾಡ್ಲಾ ಬೋರ್ವಿಟಾ ಮಾಡ್ಲಾ ಅಂತ ಕೇಳ್ತೀನಿ. ಟೀ ಆಪ್ಷನ್ನೇ ಕೊಡೋಲ್ಲ, ಹಾಗಾಗಿ ಅವರು ಕಾಫಿ ಮಾಡು ಅಂತಾರೆ, ಇಲ್ಲ ಟೀ ಮಾಡಂತ ಹೇಳ್ತಾರೆ. ಬಟ್ ನನಗೆ ಒಂದು ಸ್ವಲ್ಪ ನನಗೆ ಕಾಫಿ ಯಾವಾಗಲೂ ಅಂದರೂ ಇಷ್ಟ. ಬಟ್ ಅದು ಈ ಸರಿ ತಂದಿದ್ದು ಯಾಕೋ ಒಂಥರ ಫ್ಲೇವರ್ ಮಸ್ತೈತಿ, ಅದನ್ನೇ ಕುಡಿಬೇಕನ್ಸುತ್ತೆ. ಹಂಗಾಗಿ ಮಾಡೋದು ಕುಡಿಯೋದು ಯಾವ ಟೈಮಿಗೆ ಬೇಕು ಆ ಟೈಮಿಗೆ, ನಂಗೆ ಯಾವಾಗ ಇಷ್ಟ ಆಗುತ್ತೆ ಅವಾಗ ಮಾಡ್ಕೊಂಡು ಕುಡಿಯತ್ತೀನಿ. ನಮ್ಮಮ್ಮ ಭಯ ಹತ್ತಿದ್ರು, ಊಟ ಟೈಮಿಗೆಲ್ಲ ಕಾಫಿ ಟೀ ಕುಡ್ದು ಅಂದ್ರೆ ಹಸಿವುಗಟ್ಟುತ್ತಾ, ಮಕ್ಕಳು ಹಾಲು ಕುಡಿತಾರೆ, ಅವರಿಗೆ ಸರಿ ಇರಲ್ಲ, ಊಟ ಮಾಡು ಯಾವಾಗಾದರೂ ಒಂದು ಸರಿ ಅದು ಅಂತಂದು. ಹಂಗಾಗಿ ನಾನು ನೋಡಬೇಕು, ಅವಾಯ್ಡ್ ಮಾಡ್ಬೇಕಂತೀನಿ. ನಾನು ಟೀ ಅವಾಯ್ಡ್ ಮಾಡ್ಬೇಕಂತೀನಿ, ಟೀನೂ ಆಗೋವಲ್ದು, ಈ ಕಡೆ ಕಾಫಿನೂ ಆಗೋವಲ್ದು. ಏನು ಮಾಡಬೇಕು ಅಂತ ವೆಯ್ಟ್ ಲಾಸಿಗಂತೂ ಗೊತ್ತಾಗ್ತಿಲ್ಲ. ಪ್ರೆಸೆಂಟ್ ಅಂತೂ ಒಂದು 7 kg ಏನೋ ಇಳಿದೀನಿ ನಾನು. 58 ಇದ್ನಿ ನಾನು. ಕರೆಕ್ಟ್ 51ಕ್ಕೆ ಬಂದೀನಿ ಇವಾಗ. ಒಂದು 2 ತಿಂಗಳದ ಇಷ್ಟು 2 ತಿಂಗಳಿಂದ ಮಾಡಿದ್ದಿದ್ದು ನಾನು ವೆಯ್ಟ್ ಲಾಸ್ದು. ಝೀರಾ ಡ್ರಿಂಕ್ ಕುಡಿತಿದ್ನಲ್ಲ, ನಾನು ಆ್ಯಕ್ಚುಲಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ರೆ ನನಗೆ ಕರೆಕ್ಟಾಗಿ ಆಗುತ್ತಾ. ಬಟ್ ನಾನು ಸ್ಟ್ರಿಕ್ಟಾಗಿ ಫಾಲೋನೇ ಮಾಡಲ್ಲ. ಒಂದು ಟೀ ಯಾವಾಗಾದರೂ ಅಂದರೆ ನಾನು ಡೈಲಿ ಕುಡಿತೀನಿ, ಬಟ್ ಟೀನೂ ಕುಡಿದು ಬಿಡ್ತೀನಿ ಅದ್ರ ಜೊತೆ. ಹಾಗಾಗಿ ಒಂದು 2 ತಿಂಗಳದೊಳಗೆ 7 kg ಇಳ್ದೀನಿ ನಾನು. ನನಗೆ ಯಾಕೋ ಅದು ಹೀಟು ಅನ್ಸತ್ತೆ, ಹಂಗಾಗಿ ಬಿಟ್ಟೀನಿ. ನೋಡ್ಬೇಕು, ಇನ್ನು ಟ್ರೈ ಮಾಡಬೇಕು. ಒಂದು ಸ್ಕೂಲಿಗೆ ಹೋಗೋದ್ರೊಳಗೆ ಒಂದು ಸ್ವಲ್ಪ ಒಂದಿಷ್ಟು ವೇಟ್, ಒಂದು 48, 49, 50 ತನಕ ಬಂದರೂ ನಂಗೆ ಪರವಾಗಿಲ್ಲ. ಬಟ್ ನಾನು ಸ್ವಲ್ಪ ಗಿಡ್ಡ ಇದ್ದೀನಿಲ್ಲ, ನನ್ನ ವೇಟ್ ನನಗೆ ಜಾಸ್ತಿ ಅನ್ಸುತ್ತೆ ಒಂದೊಂದು ಸಾರಿ. ಹಾಗಾಗಿ ಇನ್ನೊಂದು 2 kg ಇಳಿದ್ರೂ ಪರವಾಗಿಲ್ಲ ಅನ್ಕೋತೀನಿ. ಇನ್ನು ಕ್ಯಾಬೇಜ್ ಇತ್ತು, ಕ್ಯಾಬೇಜ್ ಪಲ್ಯ ಮಾಡಿ, ರೊಟ್ಟಿ ಇವತ್ತೇನೋ ಬೇಡ ಅಂತ ಅಂದರು. ಸೊ ಹಂಗಾಗಿ ಚಪಾತಿ ಒಂದಿಷ್ಟು ಮಾಡಿ, ಕ್ಯಾಬೇಜ್ ಪಲ್ಯ, ಚಪಾತಿ, ಒಂದಿಷ್ಟು ಆಮ್ಲೆಟನ್ನು ಹಾಕ್ಕೊಂಡು ಊಟ ಮಾಡಿ ಮಲ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು. ಸಡನ್ನಾಗಿ ಏನು ಪ್ಲ್ಯಾನೇ ಇರಲಿಲ್ಲ ಮಾಡೋದು, ಬಟ್ ಅನಿವಾರ್ಯ, ಏನು ಮಾಡೋಕ್ಕೆ ಬರಲ್ಲ. ಸೊ ಇನ್ನು ಒಗ್ಗರಣೆ ಅದನ್ನು ಕೊಟ್ಕೊಂಡು ಊಟ ಮಾಡಿ ಮಲ್ಕೋಬೇಕು. ಇವ್ರದ್ದು ರೇಷನ್ ಕಾರ್ಡ್ದು ಅಪ್ಡೇಟ್ ಆಗೈತಿ ಅಂತಂದು ಮೆಸೇಜ್ ಬಂದೈತಿ. ಒಂದು 7 ದಿನ ಆಗಿತ್ತು ಅನ್ಸುತ್ತಾ, ಬಂದೈತಿ. ಇವ್ರದ್ದು ಚಂಪುದೊಂದು ಸೇರಿಸ್ಬೇಕು. ಅವ್ರ ಡ್ಯಾಡಿ ಮೇ 5 ಅಥವಾ 6ಕ್ಕೆ ಹೋಗ್ತೀವಿ ಅನ್ನತ್ತಾರ. ಸೊ ಅದ್ರೊಳಗೆ ಇದೊಂದು ಸೇರಿಸಿ, ಒಂದು ನಂದು ಸ್ಕೂಲ್ದೇ ಟೆನ್ಷನ್ ಅವ್ರಿಗೂ. ಇವಾಗ ಬಿಟ್ಬಿಡು, ಬೇಡ ಪಾಪು ಸಣ್ಣದವು ಬೇಡ ಅನ್ನತ್ತಾರ. ಬಟ್ ನನಗೇನು ಅಂತಂದ್ರೆ, ಪಾಪು ಹೌದು ಇವಾಗೇನೋ ಒಂದು 11, 12 ಅಂದ್ರೇನು 1 ವರ್ಷದ ಮೇಲೆ 2 ತಿಂಗಳದವ್ರು ಆಗಕ್ಕೆ ಬಂದರು. ಸ್ಕೂಲ್ ಸ್ಟಾರ್ಟ್ ಆಗೋದ್ರೊಳಗೆ ಕರೆಕ್ಟಾಗಿ ಫಾಲೋಅಪ್ ಮಾಡೋದ್ರೊಳಗೆ ಇನ್ನೂ 2 ತಿಂಗಳ ಹೋಗುತ್ತಾ. ಹಂಗಾಗಿ ಒಂದೂವರೆ ವರ್ಷದವ್ರು ಆಗ್ತಾರಲ್ಲ, ಅಷ್ಟರೊಳಗೆ ಏನಾದರೂ ಮಾಡ್ಬೋದು. ಈ ಒಂದು 3-4 ತಿಂಗಳಿಗೋಸ್ಕರ ಇಡೀ 1 ವರ್ಷ ಕಳೆದ್ರೆ ಸರಿ ಅಲ್ಲ ಅಂತಂದು. ಅಫ್ಕೋರ್ಸ್ ನನಗೆ ನನ್ನ ಪಾಪುಗಳ ನನಗೆ ಇಂಪಾರ್ಟೆಂಟ್, ನಂಗೆ ಗೊತ್ತದು. ಆದರೂ ಎಲ್ಲೋ ಒಂದು ಕಡೆ ಇರುತ್ತಲ್ಲ ಜವಾಬ್ದಾರಿ ಅನ್ನೋದು. ಅದ್ರಲ್ಲಿ ನಮ್ಮ ಹೆಣ್ಮಕ್ಳು ಬೇರೆ 2, ಏನಾದರೂ ಮಾಡಲೇಬೇಕು. ಇವಾಗಿನ ಸಮಾಜ ಹೆಂಗಂತಂದ್ರೆ, ಹೆಣ್ಣು ಪಾಪು ಹುಟ್ಟೈತಿ ಅಂತಂದ್ರೆ ಅದಕ್ಕೆ ಕೊಂಕು ಮಾತಾಡೋದಕ್ಕೆ ನಂಗೆ ಬೇಜಾರಿಲ್ಲ, ಅವ್ರು ಮಾತಾಡ್ಕೊಳ್ಳಿ. ನನಗೆ ಹೆಣ್ಣು ಹುಟ್ಟೈತಿ ಅನ್ನೋದು ನಂಗೆ ಅದಕ್ಕೂ ಬೇಜಾರಿಲ್ಲ. ನಂಗೆ ದೇವ್ರ ಹತ್ರ ನಾವು ಬೇಡ್ಕೊಂಡು 2 ಹೆಣ್ಣು ಪಾಪುನ ತೊಗೊಂಡಿರೋದು ನಾನು ಎಷ್ಟೋ ಸತಿ ಹೇಳಿದ್ದೀನಿ ಹಳೆ ಲಾಗ್ ಒಳಗೆ. ಬಟ್ ನಂಗೆ ಏನಂತಂದ್ರೆ, ಅವರಿಗೆ ಏನೋ ಒಂದು ನಮ್ಮ ಕೈಲಿ ಆದಷ್ಟು ಒಂದು ಅಷ್ಟು ಇಷ್ಟು ಏನೋ ನಾವು ಇರೋದ್ರೊಳಗೆ ಒಂದು ಸ್ವಲ್ಪ ಅವ್ರಿಗೆ ಏನಾದರೂ ಮಾಡಿಸ್ಬೇಕು ಅನ್ನೋದು. ಬಂಗಾರ ಏನಾದರೂ ಮಾಡಿಸಿದ್ರೆ ಅದು ಏನೂ ಆಗೋಲ್ಲ, ಕಷ್ಟ ಕಾಲದೊಳಗೆ ನಮಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ತಲೆ ಒಳಗೆ ಇಟ್ಕೊಂಡು ನಮ್ಮ ಮಕ್ಕಳು ಒಂದು ಫ್ಯೂಚರ್ ಚಲೋ ಇರಲಿ ಅನ್ನೋದಕ್ಕೋಸ್ಕರ ನಾನು ಹೋಗಲೇಬೇಕು ಈ ಸಾರಿ ಸ್ಕೂಲಿಗೆ ಅಂತಂದು ಡಿಸೈಡ್ ಆಗೀನಿ. ಇನ್ನು ಬಾಡಿಗೆ ಕೊಟ್ಟಿದ್ನಲ್ಲ, ಅದು ವಾಪಸ್ ಬಂದಿತ್ತು. ಒಂದು ಸಾರಿ ಚೆಕ್ ಮಾಡ್ಕೊಂಡು ಬಿಡ್ತೀನಿ. ಅಂದರೆ ಎಲ್ಲ ಕೊಟ್ಟಿರ್ತಾರೆ ಅವರು, ಬಟ್ ಏನಾದರೂ ಆ ಸೈಡ್ ಈ ಸೈಡ್ ಆಗಿದ್ರು ಅಂತಂದು. ಬಟ್ ಅವಳು ಕಾಲ್ ಮಾಡಿ ಹೇಳಿದ್ಲು ನನ್ನ ಫ್ರೆಂಡು, ಇಲ್ಲ ಅಕ್ಷು ಈ ಥರ ಅದು ಗೊಂಡೆ ಐತಲ್ಲ, ನಾನು ಒಂದ್ರದ್ದು ಮಾತ್ರ ಚೇಂಜ್ ಮಾಡಿದ್ನಿ, ಇನ್ನೊಂದು ಆ್ಯಕ್ಚುಲಿ 2 ಸತ ಕೊಟ್ಟಿದ್ನಿ, ಇನ್ನೂ 2 ಸಲ ಬರ್ಬೋದೇನೋ ಅಂತ ಕೊಟ್ಟಿನಿ, ಅದು ಗೊಂಡೆ ಏನೋ ಬಿಚ್ಚಿತ್ತಂತ, ಅದನ್ನೇ ಕಟ್ಕೊಂಡು ಹಾಕ್ಕೊಂಡೀನಿ, ಸಾರಿ ಈ ಥರ ಆಗೈತಿ ಅಂತಂದರು. ಇಲ್ಲ ಬಿಡು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ನಾನು ಚೇಂಜ್ ಮಾಡಿಕೊಡ್ಬೇಕಿತ್ತು, ಚೇಂಜ್ ಮಾಡಿಕೊಡ್ಲಿಲ್ಲ ಅಂತಂದು ಇದನ್ನು ಮಾಡಿದ್ನಿ. ಇನ್ನು ನೆಕ್ಸ್ಟು ಜ್ಯುವೆಲರ್ಸ್ದು ತೊಗೋತೀನಿ ಅಂತ ಹೇಳಿದ್ನಲ್ಲ, ಆ್ಯಕ್ಚುಲಿ ಇಲ್ಲಿ ಇಳ್ಕಲ್ಲಿಗೆ ಹೋಗಿದ್ವಲ್ಲ ಆಂಟಿ ಊರಿಗೆ, ಹೋದ್ಕೆರಿಗೆ, ಅಲ್ಲೇ ಇಳ್ಕಲ್ಲೊಳಗೆ ಚೆಕ್ ಮಾಡಿದ್ನಿ. ಅದು ಯಾಕೋ ಒಂದೊಂದಕ್ಕೆ 500, 600 ಈ ಥರ ಹೇಳತ್ತಾರ ಬ್ರೈಡಲ್ದು. ನನಗದು
ಸಟ್ ಅನ್ನಿಸ್ಲಿಲ್ಲ. ಹಾಗಾಗಿ ಆನ್ಲೈನ್ ಒಳಗೆ ಆರ್ಡ್ರ್ ಹಾಕೀನಿ. ಒಂದು 2 ಸೆಟ್ ಹಾಕೀನಿ ಅನ್ಸುತ್ತಾ. ಸೊ ನೋಡೋಣ, ಬಂದರೆ ಅದು ಚಲೋ ಇತ್ತು ಅಂತಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೂ ಈ ಥರ ನೀವು ಜ್ಯುವೆಲರ್ಸ್ ಖಾಲಿ ಯಾರು ಇರ್ತೀರಲ್ಲ, ಈ ಥರ ತರಿಸಿ ಇಟ್ಕೊಳ್ರಿ, ಯೂಸ್ ಭಾಳ ಐತಿ. ಯಾರೇ ಒಬ್ರು ಕೇಳಿದ್ರು ನೀವು ಇವಾಗ ನಾನು 1500 ಕೊಟ್ಟು ತೊಗೊಂಡಿದ್ದೆ ಇದನ್ನು, ಒಂದು ಸೆಟ್ಟು. ಇನ್ನೊಂದು ಸೆಟ್ಟು 2300 ಏನೋ ಕೊಟ್ಟು ತೊಗೊಂಡಿದ್ನಿ. ಆದರೆ ಡಬಲ್ಲೇ ಬಂದವು ರೊಕ್ಕ. ಒಂದು ಸಾರಿ ಖರ್ಚು ಮಾಡ್ತೀವಿ ಅನ್ನೋದಷ್ಟೇ. ಒಂದು ಸಾರಿ ಆದರೆ ನಿಮ್ಮ ಆಜು ಬಾಜು ಮನೆಯೊಳಗೆಲ್ಲ ಹೇಳಬೇಕು, ನಾವು ಈ ಥರ ಮದುವೆಗೆ ಸೆಟ್ ಸಿಗ್ತಾವೆ ನಮ್ಮ ಕಡೆ ಅಂತ ಅಂದು ಹೇಳಿದ್ರೆ ಅವರು ಅಲ್ಲೇ ಬಾಯಿಗೆ ಹೋಗ್ತಿರ್ತಾವೆ. ಹಾಗಾಗಿ ಒಂದು ಸ್ವಲ್ಪ ಇದು ಒಂದು ಲಾಭ ಚಲೋ ಐತಿ. ನೋಡಿಕೊಂಡು ಮಾಡೋರಿಗೆ ಒಳ್ಳೆಯದು. ಹೆಣ್ಮಕ್ಳು ಮನೆಯೊಳಗೆ ಇರ್ತೀನಿ ಅನ್ನೋರು ಮಾಡ್ಬೋದು. ಇನ್ನು ಯಾರೆಲ್ಲ ರಾಟಿ ಹೊಲಿತಿರಲ್ಲ, ಯಂತ್ರ ಸ್ಟಿಚಿಂಗ್ ಮಾಡ್ತಿರಲ್ಲ, ಸೊ ಅವರಿಗೆಲ್ಲ ಭಾಳ ಯೂಸ್ ಇದು. ಯಾಕಂದ್ರೆ ನಿಮ್ಮ ಹತ್ರ ಟೇಲರಿಂಗ್ ಮಾಡೋರ ಹತ್ರ ಯಾವಾಗಲೂ ಬಂದಿರ್ತಾರೆ, ಅರ್ಬಿ ಹಾಕಕ್ಕೆ, ಬ್ಲೌಸ್ ಆಯಿತು ಏನೋ ಆಯಿತು ಅಂಥವ್ರು ಈ ಥರ ಎಲ್ಲ ಸಾಮಾನು ಇಟ್ಟಾಗ ಅವರಿಗೆ ತೊಗೊಂಡು ಹೋಗೋಕೆ ಈಸಿ ಆಗುತ್ತೆ. ಮತ್ತು ಮದುವೆದು ಇದು ಎಲ್ಲ ಬ್ಲೌಸ್ ಪೀಸು ಅದನ್ನೆಲ್ಲ ಹಾಕಿರ್ತಾರಲ್ಲ, ಸೊ ಎರಡೂ ಚಲೋ ಆಗುತ್ತೆ. ಈ ಥರ ಇರೋರು ಐಡಿಯಾ ಒಳ್ಳೇದಿದು, ಮಾಡಿರಿ. ಸೊ ಇದನ್ನೆಲ್ಲ ಈ ಥರ ನಾನು ಬರ್ಕೊಟ್ಟಿರ್ತೀನಿ, ಅಷ್ಟು ಕರೆಕ್ಟ್ ಇದ್ದಾವೆ ಅಂತ ನೋಡಿಕೊಂಡು ನೀಟಾಗಿ ಇಟ್ಬಿಡ್ತೀನಿ. ಹೋಪ್ ಇವತ್ತಿನ ಲಾಗ್ ಇದಾಗಿತ್ತು. ನೆಕ್ಸ್ಟ್ ಲಾಗ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.